ಇದು ಬಿಜೆಪಿ ಪಕ್ಷದ ಮುಖಂಡರು ನೋಡಲೇಬೇಕಾದಂತಹ ಒಂದು ಸ್ಟೋರಿ. ಯತ್ನಾಳ್ ಹೋದ್ರೆ ಏನು, ಮತ್ತೊಬ್ಬ ನಾಯಕ ಬಿಜೆಪಿಯಲ್ಲಿ ಇದ್ದಾರೆ. ಯತ್ನಾಳ್ ಸ್ಥಾನವನ್ನ ತುಂಬಲು ಆ ಪ್ರಬಲ ನಾಯಕ ಬಿಜೆಪಿಯಲ್ಲಿ ಇನ್ನೂ ಕೂಡ ಇದ್ದಾರೆ. ಆ ನಾಯಕ ಬಿಜೆಪಿ ಪಕ್ಷದ ಪ್ರಬಲ ನಾಯಕ, ಜೊತೆಗೆ ಯಡಿಯೂರಪ್ಪ ಬಣದಲ್ಲಿ ಗುರುತಿಸಿಕೊಂಡಂತಹ ನಾಯಕ. ಯಡಿಯೂರಪ್ಪ ಸರ್ಕಾರದಲ್ಲಿ ಪ್ರಬಲ ಖಾತೆಯನ್ನ ನಿರ್ವಹಿಸಿದಂತಹ ನಾಯಕ, ಪಂಚಮಸಾಲಿ ಸಮುದಾಯಕ್ಕೆ ಸೇರಿದ ಪ್ರಬಲ ನಾಯಕ. ಆ ನಾಯಕ ಬೇರೆ ಯಾರೂ ಅಲ್ಲ, ಮುರುಗೇಶ್ ನಿರಾಣಿ. ಮುರುಗೇಶ್ ನಿರಾಣಿ ಯತ್ನಾಳ್ ಜಾಗವನ್ನ ತುಂಬುವಂತಹ ವ್ಯಕ್ತಿ. ಪಕ್ಷದಲ್ಲಿ ತನ್ನದೇ ಆದಂತಹ ವರ್ಚಸ್ಸನ್ನ ಇಟ್ಟುಕೊಂಡಿರುವಂತಹ ಪ್ರಬಲ ನಾಯಕ. ಉತ್ತರ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿಗೆ ಹಿನ್ನಡೆ ಆಗಬಾರದು. ಸಾಮೂಹಿಕ ನಾಯಕತ್ವದಡಿ ಪಂಚಮಸಾಲಿ ನಾಯಕರನ್ನ ಒಗ್ಗೂಡಿಸುವಂತಹ ಒಂದು ತಂತ್ರವನ್ನ BY ವಿಜಯೇಂದ್ರ ಅವರು ಈಗ ಮಾಡಿರುವಂತಹದ್ದು. ಸೊ ಹಾಗಾಗಿ ಇಲ್ಲಿ ಯತ್ನಾಳ್ ಅವರ ಜಾಗಕ್ಕೆ ಸೂಕ್ತವಾದಂತಹ ವ್ಯಕ್ತಿ ಅಂತಂತಂದ್ರೆ ಅದು ಮುರುಗೇಶ್ ನಿರಾಣಿ ಅವರು. ಮುರುಗೇಶ್ ನಿರಾಣಿ ಅವರಿಗೂ ಕೂಡ, ಅಂದ್ರೆ ಮುರುಗೇಶ್ ನಿರಾಣಿ ಜೊತೆಗೆ ಯತ್ನಾಳ್ ಇವರಿಬ್ಬರಿಗೂ ಕೂಡ ಮುಂಚೆಯಿಂದಲೂ ಕೂಡ ಒಂದಷ್ಟು ಹಾವು ಮುಂಗಸಿದ್ದಂತೆ. ಅಂದ್ರೆ ಇವರು ಅವರ ಸಿದ್ಧಾಂತಗಳಿಗೆ ಬೆಲೆ ಕೊಡ್ತಿರಲಿಲ್ಲ, ಅವರು ಇವರ ಸಿದ್ಧಾಂತಗಳಿಗೆ ಬೆಲೆ ಕೊಡ್ತಾ ಇರಲಿಲ್ಲ. ಮುರುಗೇಶ್ ನಿರಾಣಿ ಅವರ ಮೇಲೆ ಯತ್ನಾಳ್ ಅವರು ಒಂದು ಗಂಭೀರವಾದಂತಹ ಆರೋಪ ಮಾಡಿದ್ರು. ಅದು ಏನಪ್ಪಾ ಅಂತಂತಂದ್ರೆ 2,000 ಕೋಟಿಯನ್ನ ಕೊಟ್ಟು CM ಆಗಲಿಕ್ಕೆ ಹೊರಟಿದ್ದಾರೆ. ಹೀಗಂತ ಯತ್ನಾಳ್ ಅವರು ಮುರುಗೇಶ್ ನಿರಾಣಿ ಅವರ ಮೇಲೆ ಬಾಂಬ್ ಅನ್ನು ಸಿಡಿಸಿದ್ರು. ಸೊ ಹಾಗಾಗಿ ಮುರುಗೇಶ್ ನಿರಾಣಿ ಜೊತೆಗೆ ಯತ್ನಾಳ್ ಇವರಿಬ್ಬರು ಕೂಡ ಮುಂಚೆಯಿಂದಲೂ ಕೂಡ ಒಂದೇ ಪಕ್ಷದಲ್ಲಿದ್ದರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಒಗ್ಗಟ್ಟಾಗಿ ಹೋಗ್ತಾ ಇರಲಿಲ್ಲ. ಈಗ ಯತ್ನಾಳ್ ಅವರನ್ನ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿದ ನಂತರ ಅವರ ಸ್ಥಾನಕ್ಕೆ ಸೂಕ್ತವಾದಂತಹ ವ್ಯಕ್ತಿ ಯಾರಾದರೂ ಒಬ್ರು ಇದ್ದಾರೆ ಅಂತಂತಂದ್ರೆ ಅದು ಮುರುಗೇಶ್ ನಿರಾಣಿಯವರು. ಮುರುಗೇಶ್ ನಿರಾಣಿಯವರು ಯಡಿಯೂರಪ್ಪ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತಹ ಒಬ್ಬ ಪ್ರಬಲ ನಾಯಕ, ಜೊತೆಗೆ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದಂತಹ ಒಬ್ಬ ನಾಯಕ. ಜೊತೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದಷ್ಟು ವರ್ಚಸ್ಸಿರುವಂತಹ ನಾಯಕ. ಆ ಒಂದು ಭಾಗದಲ್ಲಿ ಯಾವ ರೀತಿಯಾಗಿ ಸ್ಟ್ರಾಟಜಿಯನ್ನ ಮಾಡಬೇಕು ಅಂತೇಳಿ ಮುರುಗೇಶ್ ನಿರಾಣಿಯವರು ಅದಕ್ಕೆ ಸೂಕ್ತವಾದಂತಹ ವ್ಯಕ್ತಿ ಅಂತೇಳಿ ಈಗಾಗಲೇ BY ವಿಜಯೇಂದ್ರ ಜೊತೆಗೆ BS ಯಡಿಯೂರಪ್ಪ ಅವರಿಗೆ ಮುಂಚೆಯಿಂದಲೂ ಕೂಡ ಅರಿವಿತ್ತು. ಅಂದರೆ ಅವರ ಬಗ್ಗೆ ಅಷ್ಟೊಂದು ಹೋಪ್ಸ್ ಇತ್ತು. ಸೊ ಈಗ ಯತ್ನಾಳ್ ಅವರು ಪಕ್ಷದಿಂದ ಹೊರಗಡೆ ಹೋದರೂ ಕೂಡ ನಮಗೆ ಯಾವುದೇ ಸಮಸ್ಯೆ ಇಲ್ಲ, ನಮಗೆ ಯತ್ನಾಳ್ ಅವರ ಜಾಗವನ್ನ ತುಂಬುವಂತಹ ಒಬ್ಬ ವ್ಯಕ್ತಿ, ಒಬ್ಬ ಪ್ರಬಲ ನಾಯಕ ನಮ್ಮ ಪಕ್ಷದಲ್ಲಿ ಇದ್ದಾರೆ ಅನ್ನೋ ಒಂದು ಮಾತನ್ನ ಈಗಾಗಲೇ BY ವಿಜಯೇಂದ್ರ ಅವರು ಕೂಡ ಹೇಳಿದ್ದಾರೆ, ಯಡಿಯೂರಪ್ಪ ಕೂಡ ಹೇಳಿದರೆ. ಯತ್ನಾಳ್ ಅವರು ಕೂಡ, ಅಂದರೆ ಮುರುಗೇಶ್ ನಿರಾಣಿಯವರು ಕೂಡ ಬಿಜೆಪಿ ಪಕ್ಷದಲ್ಲಿ ಹಲವು ಹುದ್ದೆಗಳನ್ನು ಅಲಂಕರಿಸಿದಂತಹ ವ್ಯಕ್ತಿ, ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿದಂತಹ ವ್ಯಕ್ತಿ. ಸೊ ಹಾಗಾಗಿ ತಮ್ಮ ಸಮುದಾಯದ ಮತಗಳು ಎಲ್ಲೂ ಕೂಡ ಹೋಗದಂತೆ ನೋಡಿಕೊಳ್ಳುವಂತಹ ವ್ಯಕ್ತಿ. ಸೊ ಹಾಗಾಗಿ ಆ ಒಂದು ಭಾಗದಲ್ಲಿ, ಅಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಯತ್ನಾಳ್ ಅವರ ವಿರುದ್ಧ ತೊಡೆ ತಟ್ಟುವಂತಹ ಯಾವುದಾದ್ರೂ ಒಬ್ಬ ನಾಯಕ, ಯಾರಾದರೂ ಒಬ್ಬರು ನಾಯಕ ಇದ್ದಾರೆ ಅಂತಂತಂದ್ರೆ ಅದು ಮುರುಗೇಶ್ ನಿರಾಣಿಯವರು. ಸೊ ಹಾಗಾಗಿ ಮುರುಗೇಶ್ ನಿರಾಣಿಯವರಿಗೆ ಈಗಾಗಲೇ ಉತ್ತರ ಕರ್ನಾಟಕ ಭಾಗದಲ್ಲಿ ಆ ಒಂದು ಭಾಗದ ಮತಗಳು ಯಾವುದೇ ಕಾರಣಕ್ಕೂ ಕೂಡ ಬೇರೆ ಪಕ್ಷಕ್ಕೆ ಹೋಗಬಾರದು, ಆ ರೀತಿಯಾಗಿ ನೀವು ಕೆಲಸವನ್ನ ಮಾಡಬೇಕು ಅಂತೇಳಿ ಈಗಾಗಲೇ ಅವರಿಗೆ ಒಂದು ಮಹತ್ವದ ಜವಾಬ್ದಾರಿಯನ್ನ ಕೂಡ BY ವಿಜಯೇಂದ್ರ ಜೊತೆಗೆ ಯಡಿಯೂರಪ್ಪ ಅವರೀಗ ಕೊಟ್ಟಿರುವಂತಹದ್ದು. ಸೊ ಹಾಗಾಗಿ ಯತ್ನಾಳ್ ಪಕ್ಷದಲ್ಲಿ ಇದ್ರೂ ಅಷ್ಟೇ, ಇಲ್ಲ ಅಂದ್ರೂ ಅಷ್ಟೇ, ನಮಗೇನೂ ಸಮಸ್ಯೆ ಇಲ್ಲ ಅನ್ನೋ ಒಂದು ಮೆಸೇಜನ್ನು ಈಗ BY ವಿಜಯೇಂದ್ರ ಅವರು ಕೊಟ್ಟಿರುವಂತಹದ್ದು. ಎಸ್, ಈಗಾಗಲೇ ಬಿಜೆಪಿ ಪಕ್ಷದಿಂದ ಒಬ್ಬ ಪ್ರಬಲ ನಾಯಕರನ್ನು ಉಚ್ಚಾಟನೆ ಮಾಡಿರುವಂತಹದ್ದು ಅದು ಯತ್ನಾಳ್ ಅವರನ್ನ
ಪಕ್ಷದಿಂದ ಉಚ್ಚಾಟನೆ ಮಾಡಿದ ಮೇಲೆ ಬಿ ಜೆ ಪಿ ಪಕ್ಷಕ್ಕೆ ಉತ್ತರ ಕರ್ನಾಟಕದಲ್ಲಿ ಏನಾದರೂ ಸಮಸ್ಯೆ ಆಗುತ್ತಾ ಅಂತ ಹೇಳಿ ಈಗಾಗಲೇ ಬಿ ಜೆ ಪಿಯ ಹಿರಿಯ ನಾಯಕರು ಮೊದಲೇ ಯೋಚನೆ ಮಾಡಿರ್ತಾರೆ. ಒಂದು ವೇಳೆ ಯತ್ನಾಳ್ ಅವರನ್ನು ನಾವು ಉಚ್ಚಾಟನೆ ಮಾಡಿದ್ರೆ ಅವರ ಜಾಗಕ್ಕೆ ನಾವು ಯಾವ ವ್ಯಕ್ತಿಯನ್ನು ಕರೆದುಕೊಂಡು ಬರ್ಬೋದು, ಯಾವ ವ್ಯಕ್ತಿಯನ್ನು ನಾವು ಕೂರಿಸ್ಬೋದು ಅವರ ಜಾಗದಲ್ಲಿ ಅಂತೇಳಿ ಮೊದಲೇ ಬಿ ಜೆ ಪಿಯ ಹೈಕಮಾಂಡ್ ಆಗಿರ್ಬೋದು, ಬಿ ಜೆ ಪಿಯ ರಾಜ್ಯ ನಾಯಕರಾಗಿರ್ಬೋದು, ಎಲ್ಲರೂ ಕೂಡ ಯೋಚನೆಯನ್ನು ಮಾಡಿರ್ತಾರೆ. ಸೊ ಹಾಗಾಗಿ ಈಗ ಯತ್ನಾಳ್ ಅವರ ಜಾಗಕ್ಕೆ ಈಗ ಏನು ಮುರುಗೇಶ್ ನಿರಾಣಿ ಅವರನ್ನು ಈಗ ಕೂರಿಸಿರುವಂತಹದ್ದು. ಸೊ ಹಾಗಾಗಿ ಆ ಒಂದು ಭಾಗದ ಮತಗಳು ಯಾವುದೇ ಕಾರಣಕ್ಕೂ ಕೂಡ ಮುಂಬರುವಂತಹ ಚುನಾವಣೆಯಲ್ಲಿ ಡಿವೈಡ್ ಆಗಬಾರ್ದು, ಆ ದೃಷ್ಟಿಯನ್ನು ಇಟ್ಕೊಂಡು ಈಗ ಬಿ ಜೆ ಪಿಯ ನಾಯಕರು ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದರೂ ಕೂಡ ಅವರ ಜಾಗಕ್ಕೆ ಸೂಕ್ತವಾದಂತಹ ವ್ಯಕ್ತಿ ಮುರುಗೇಶ್ ನಿರಾಣಿ ಅನ್ನೋದು ಈಗ ಅವರಿಗೆ ಗೊತ್ತಾಗಿರುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಯತ್ನಾಳ್ ಅವರು ಹೋದರೂ ಕೂಡ ನಮ್ಮ ಪಕ್ಷಕ್ಕೆ ನಮಗೇನು ಸಮಸ್ಯೆ ಇಲ್ಲ ಅನ್ನೋ ಒಂದು ಮೆಸೇಜನ್ನು ಈಗ ವಿಜಯೇಂದ್ರ ಅವರು ಕೊಟ್ಟಿರುವಂತಹದ್ದು.